ರೋಸ್ಟರ್ ಅವ್ನು ಯಾರೋ ಅವ್ನು ಯಾವನ್ ಮುಖ ಇಲ್ಲ ತಿಕ ಇಲ್ಲ ಅವಂದು. ಕೈ ಕಾಲ್ ಇಲ್ದಿರೋ ಮನುಷ್ಯರಿದಾರ ಅಂತಂದ್ರೆ ನಂಬೋದು, ಮುಖ ತಿಕ ಇಲ್ದಿರೋ ರೋಸ್ಟರ್ ಅಂತೆ. ನನ್ ಮೇಲೆ ಹಣೆ ಇಟ್ಟಳು. ಅಲ್ಲ ಮೇಡಮ್, ನೀವು ಒಬ್ಬ ಯೂಟ್ಯೂಬ್ ತಜ್ಞರಾಗಿ ಈ ತರ ಜನರಿಗೆ ತಪ್ಪು ಮಾಹಿತಿಗಳು ಕೊಡ್ತಾ ಹೋದ್ರೆ ಜನರಿಗೆ ಯಾವ ತರ ಪೋಟ್ರಿ ಆಗುತ್ತೆ ಹೇಳ್ರಿ. ನೀವೇ ಯೋಚನೆ ಮಾಡ್ರಿ ಲಾಜಿಕ್ ಆಗಿ. ಮುಖ ತಿಕ ಇಲ್ದಿರೋ ಮನುಷ್ಯರು ಇರ್ತಾರ? ಓಕೆ, ನಿಮ್ ಪ್ರಕಾರನು ಯೋಚನೆ ಮಾಡೋಣ ಒಂದ್ಸರ್ತಿ. ಒಬ್ಬ ಮುಖ ತಿಕ ಇಲ್ದಿರೋ ವ್ಯಕ್ತಿ ಭೂಮಿ ಮೇಲೆ ಇದಾನಂತ ಅನ್ಕೊಳ್ರಿ. ಅವ್ನ ಇನ್ಪುಟ್ ಔಟ್ಪುಟ್ ಹೆಂಗೆ, ಅವ್ನಿಗೆ ಎನರ್ಜಿ ಹೆಂಗ್ ಬರುತ್ತೆ, ಅವ್ನ ಮೆಟಾಬಾಲಿಸಮ್ ಹೆಂಗೆ, ಅವ್ನು ರೋಸ್ಟ್ ಮಾಡೋದಿರ್ಲಿ ಸತ್ಯ ಹೋಗ್ಬಿಡ್ತಾನೆ, ಎನರ್ಜಿನೇ ಇರಲ್ಲ ಅವ್ನಿಗೆ. ಓ ಸಾರಿ, ಇದು ನಿಮಗೆ ಗೂಗಲ್ ಅಲ್ಲಿ ಸಿಕ್ಕಿರಲ್ಲ ಅನ್ಕೊಂತೀನಿ. ಬರೀ ಯಾರ್ಯಾರ್ದೋ ಕಾಲ್ ಹೇಳ್ಕೊಂಡು ಬರೀ ಅವ್ರವ್ರದ್ದು ವಿಡಿಯೋ ಮಾಡ್ಕೊಂಡು ಅದನ್ನ ಎಡಿಟ್ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದಾನೆ. ಅಯ್ಯೋ ಮೇಡಮ್, ರೋಸ್ಟಿಂಗ್ ಇಟ್ ಸೆಲ್ಫ್ ಇಸ್ ಅನ್ ಇನ್ಸಲ್ಟಿಂಗ್ ಕಾಮಿಡಿ. ಇಟ್ಸ್ ಅ ಪಾರ್ಟ್ ಆಫ್ ಕಲ್ಚರ್. ನೀವು ಎಕ್ಸೆಪ್ಟ್ ಮಾಡ್ರಿ ಬಿಡ್ರಿ, ಅದು ಒಂದು ಎಲಿಮೆಂಟ್ ಕಾಮಿಡಿಲಿ, ಅದೊಂದು ಟರ್ಮು. ಇದು ಬೇಕಾದ್ರೆ ನಿಮ್ಗೆ ಪಿನ್ ಟು ಪಿನ್ ವಿತ್ ಎಕ್ಸ್ಪ್ಲನೇಷನ್ ಗೂಗಲ್ ಅಲ್ಲಿ ಸಿಗುತ್ತೆ ನೋಡ್ರಿ. ಓಕೆ, ಇವ್ರಿಗೂ ಬೇಜಾರು ಮಾಡೋದು ಬೇಡ, ಸ್ವಲ್ಪ ಚೇಂಜ್ ತರೋಣ. ಇನ್ಮೇಲಿಂದ ಕಾಲ್ ಇಳಿಯೋದು ಬೇಡ ಮೈಸೂರು ಮ್ಯಾಂಗೋ ಬ್ರೋ. ಇನ್ಮೇಲಿಂದ ಜನರ ಕೈ ಎಳೆದು ಜೀವನ ಸಾಗಿಸೋಣ. ಲೋ ಪುಣ್ಯಾತ್ಮ, ಧೈರ್ಯ ಇದ್ರೆ ನಂಬರು ಇಲ್ಲ ಮೇಲಡಿ ಹಾಕೋ. ಯಾರಾದ್ರೂ ಜನ ಏನಾದ್ರು ಕೇಳೋರಿದ್ರೆ ನಿನ್ ಕೇಳ್ಬೇಕಲ್ವಾ? ಅಯ್ಯೋ, ಕೇಳೋರು ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾರೆ ಬಿಡಿ ಮೇಡಮ್. ಅವ್ರೇನ್ ಎದ್ರುಕೊಂಡು ವಿಡಿಯೋ ಕಮೆಂಟ್ಸ್ನೆಲ್ಲ ಆಫ್ ಮಾಡಿಲ್ಲ. ಯಾವನ್ನಾದ್ರೂ ಟ್ರೋಲ್ ಮಾಡೋದು ರೋಸ್ಟ್ ಮಾಡೋದು ಮಾಡಿದ್ರೆ ಚೆನ್ನಾಗಿರೋದಿಲ್ಲ ನೋಡ್ರಿ ಮೇಡಮ್. ಸೋಷಿಯಲ್ ಮೀಡಿಯಾ ಅನ್ನೋದು ಎರಡು ಮಕ್ಕದ್ದು ಒಂದು ಕಾಯಿನ್ ಇದ್ದಂಗೆ. ಇಲ್ಲಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಎರಡನ್ನೂ ಒಂದೇ ತರ ಸ್ವೀಕರಿಸ್ಬೇಕು ನಾವು. ಬರೀ ನಂಗೆ ಪಾಸಿಟಿವ್ ಬೇಕು, ನೆಗೆಟಿವ್ ಬೇಡ, ಇಲ್ಲಿ ನಡೆಯಲ್ಲ. ಇಲ್ಲಿ ಹೀರೋಗಳನ್ನೂ ಟ್ರೋಲ್ ಮಾಡ್ತಾರೆ ಮೇಡಮ್. ತಪ್ಪು ಮಾಡಿದ್ರೆ ನನ್ನೂ ಟ್ರೋಲ್ ಮಾಡ್ತಾರೆ, ನಿಮ್ಮನ್ನು ಮಾಡ್ತಾರೆ. ಇಲ್ಲಿ ಯಾರನ್ನ ಯಾರೂ ಬಿಡಲ್ಲ. ಇದನ್ನ ನಾವು ಎಷ್ಟು ಚೆನ್ನಾಗಿ ನಿಭಾಯಿಸ್ಕೊಂತೀವೋ ಅಷ್ಟು ನಮಗೆ ಒಳ್ಳೇದು. ಮತ್ತೆ ಮೈಸೂರು ಮ್ಯಾಂಗೋ ಅವರು ನಿಮ್ ವಿಡಿಯೋ ಎಲ್ಲ ನೋಡ್ಬಿಟ್ಟು ಒಂದು ಡೌಟ್ ಬಂದು ನಿಮ್ ಕ್ವಾಲಿಫಿಕೇಶನ್ ಏನಿರ್ಬೋದು ಅಂತ ಕೇಳಿದ್ರೆ ನೀವು ಈ ಮಾತು ಹೇಳಿದ್ದೀರಾ. ಗೌಡ್ರು ನಾವು ತಲೆಲಿಟ್ಕೋ. ಅವ್ರು ಕೇಳಿರೋ ಕ್ವಶನ್ಗೂ ನೀವು ಕೊಟ್ಟಿರೋ ಆನ್ಸರ್ಗೂ ಸಂಬಂಧನೇ ಇಲ್ವಲ್ರಿ. ಈ ಕೆಟ್ಟ ಮನಸ್ಥಿತಿನ ಫಸ್ಟ್ ತೆಗ್ದಾಕ್ಬೇಕು. ಈ ಜಾತಿ ಭೇದ ಅನ್ನೋ ಕೆಟ್ಟ ಮನಸ್ಥಿತಿನ ತೆಗ್ದಾಕಿದ್ಮೇಲೆ ನಾವು ಮನುಷ್ಯರಾಗೋಕ್ಕಾಗೋದು. ಜಾತಿ ಜಾತಿ ಅಂತ ನೀವು ಜಗಳಕ್ಕೆ ನಿಂತೀರಿ, ಜಾತಿ ಒಳಗ ನೀತಿ ಮಾರ್ಗ ಮರೆತು ಬಿಟ್ಟಿರಿ. ಅಫ್ಕೋರ್ಸ್ ನಮ್ನು ನಿಮ್ನು ಸಬ್ಸ್ಕ್ರೈಬ್ ಆಗಿ ನೋಡ್ತಿರೋ ಜನರು ಕೂಡ ನಮ್ ಜಾತಿ ಕೇಳಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳ್ತಾ ನೀವು 2,70,000 ಜನ ಹೊಂದಿದ್ದೀರಿ. ಇದು ದೊಡ್ಡ ವಿಷಯನೇ. ನಿಮ್ ಕಂಟೆಂಟ್ ಏನೇ ಇರ್ಬೋದು ಅದು ಸೆಕೆಂಡ್ರಿ, ಆದ್ರೆ ನಿಮ್ಗೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನೀವು ಜಾತಿ ಭೇದ ಈ ಸಿಸ್ಟಮ್ ನ ಪ್ರಮೋಟ್ ಮಾಡೋದು ತಪ್ಪು ಅಂತ ನನ್ನ ಅನಿಸಿಕೆ. ಏನೋ ಅನ್ಸಿದ್ 4 ಮಾತು ಹೇಳಿದೆ ಮೇಡಮ್, ಒಟ್ಟಿಗೆ ಹಾಕೊಂಡ್ಬಿಡ್ರಿ ತಮ್ಮ ಅನ್ಕೊಂಡು. ಮತ್ತೆ ಅದನ್ನು ಮನ್ಸಿಗೆ ತಗೊಂಡು ನನ್ ಮೇಲೂ ಬೈದ್ ವಿಡಿಯೋ ಮಾಡಕ್ ಹೋಗ್ಬೇಡ್ರಿ. ಬಟ್ ಇದೇ ಏನಾದ್ರು ಕಂಟಿನ್ಯೂ ಆದ್ರೆ ಆಗಲ್ಲ, ಇಲ್ಲಿಗೆ ಲಾಸ್ಟ್ ಇದು. ಸೊ ನಿನ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಅರ್ಥ ಆಗೋಯ್ತು. ಹಲೋ ಗಾಯ್ಸ್, ಎಲ್ರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತರೂ ಸಖತ್ತಾಗಿದ್ದೀನಿ. ಈ ವಿಡಿಯೋ ತುಂಬ ಅಂದರೆ ತುಂಬ ಮಜಾ ಇರುತ್ತೆ. ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ವಿಡಿಯೋ ಎಂಡ್ವರೆಗೂ ನೋಡ್ರಿ ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್, ಶೇರ್, ಕಮೆಂಟ್, ಲೈಕ್ ಎಲ್ಲ ಮಾಡ್ರಿ ಅಂತ ಹೇಳ್ತಾ ಮತ್ತೆ ಆಗ್ತಾಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹೌದು, ನನ್ನ ಪಾಪಿ ಕಚಡ, ನನ್ನ ಮಗ, ವರ್ಷ ನನ್ನ ಮಗ. ಬೇರೆ ಹೇಳ್ಕೊಂತೀರ ಅಷ್ಟೇ ವ್ಯತ್ಯಾಸ. ಮನ್ಸಿಂದ ಚೆನ್ನಾಗಿರೋ ಮಕ್ಕಕ್ಕೇನು ಫಿಲ್ಟರ್ ಹಾಕೋಬಹುದು. ಈ ಮಾತು ಅವಳೆ 50 ಫಿಲ್ಟರ್ ಹಾಕೊಂಡು ಹೇಳ್ತಾವಳೆ. ನಾನ್ ಹೇಳಿದ್ ಸುಳ್ಳಾದ್ರೆ ಅವಳು ಹೇಳ್ ತಿನ್ ಮಕ್ಕುಗಿಲಿ ನೋಡ್ರಲ್ಲ, ಇವನ್ ಗುಗ್ಯಕ್ಕೆ ಅವಳು ಹೇಳ್ ತಿನ್ಬೇಕಂತೆ. ಜೊತೆಯಲ್ಲಿ ಐಫೋನ್ 12 ತರಬೇಕು. ಅವ್ನ್ ಫುಲ್ ಹುಷಾರಿರ್ತಾನ. ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕೇಳಲ್ಲ, ಕಾಲ್ ಚಾಚ್ಕೊಂಡ್ ಕೇಳ್ತಾನ. ಅಲ್ಲ, ಅವ್ನ್ ಫಸ್ಟ್ ಆಫ್ ಆಲ್ ನೀನ್ ಮದ್ವೆ ಆಗಕ್ ಒಪ್ಕೊಂಡಿರೋದು ದೊಡ್ಡ ಮಾಡ್ರು, ಅದ್ರಾಗ ಇಂಥವೆಲ್ಲ ರೂಲ್ಸ್ ಮಾಡ್ತಿಲ್ ನೀನು. ಓ ಹೌದಾ, ಹಂಗಂದ್ರೆ ಇದಕ್ಕೇನ್ ಹೇಳ್ತಿ? ನನ್ನ ಬ್ರ್ಯಾಂಡ್ ಐಸ್ ಬಸ್ಟ್ ಅಂತ ಹಾಕಿದ್ದೆ, ಅದು ಕೊಟ್ಟಿದ್ರು. ಅದೇನೋ ಅಂತಾರಲ್ಲ ದೊಡ್ಡವರು, ಹೇಳೋದು ಆಚಾರ ಮಾಡೋದು ಅನಾಚಾರ ಅಂತ, ಹಂಗಾಯ್ತು ಹೇಳ್ದು. ಏಯ್, ನೀನ್ ಎದ್ರಗ್ ಸಿಕ್ಕಾಕಳೆ ನೀನು. ನಿನ್ಗೆ ಹಬ್ಬ ಕಾಣಿಸ್ಲಿಲ್ಲ ಅಂದ್ರೆ ಯಾರ್ ಗುರು ಇವ್ರು? ಚೂಲಿಸ್ಟ್ ನನ್ ಮಕ್ಳು. ಏನಾಗಿದೆ ಗುರು ನಿಜವಾಗ್ಲು ಈ ನಗರಕ್ಕೆ? ಹುಡ್ಗಿರ್ ಸಿಗ್ಲಿಲ್ಲ ಅಂತ ಹುಡ್ಗಿರಿಗೆ ಉರ್ಸೋಕೋಸ್ಕರ ಇವ್ರು ಈ ತರ ಮಾಡ್ತಿದಾರ, ಇಲ್ಲ ಚಟನೆ ಇವ್ರ ನೆತ್ತಿಗೇರೇತಾ ಅಂತ? ಇದೊಂದು ಕಮ್ಮಿ ಇತ್ತು ಕಣ, ಇದ್ನು ನೋಡ್ಬಿಟ್ಟು ನಾನು ಇವ್ರ ಬಗ್ಗೆ ಬೇರೆ ತರನೇ ಥಿಂಕ್ ಮಾಡಿದ್ದೆ. ರಾತ್ರಿ ಸ್ವಸ್ಥ ನಶೆ ಮಾಡ್ಬಿಟ್ಟು ಸ್ವಲ್ಪ ಹೀಟ್ ಜಾಸ್ತಿ ಆಗಿ ಏನೋ ಒಂದ್ ವಿಡಿಯೋ ಮಾಡಿರ್ಬೋದು ಅಂತ. ಇವ್ರ ಪ್ರೊಫೈಲ್ ಓಪನ್ ಮಾಡಿ ನೋಡ್ತೀನಿ, ಬರ್ಗೆಟ್ಟಿರೋ ಒಂದ್ ಪ್ರಪಂಚನೇ ಕಟ್ಬಿಟ್ಟವ್ರಿ ಇವ್ರು. ಕಚಡ, ನನ್ನ ಮಕ್ಕಳು ಯೌವನದ ಕಟ್ಟೆ ಹೊಡಿತಿದ್ದಂಗೆ ಆರಡಿ ಮುರಡಿ ಜಾಗ ಸಿಕ್ಕರೆ ಸಾಕು ಎಲ್ಲಂದ್ರ ಲವ್ ಮಾಡ್ತಾರೆ. ಲವ್ ನಿಂಗೊಂದು ಒಗಟ್ ಕೇಳು. ಅಜ್ಜಿದು ರೌಂಡ್ ಆಗಿರುತ್ತೆ, ಅಜ್ಜೊಂದು ಉದ್ದಾಗಿರುತ್ತೆ. ಇದನ್ನ ಅಡಿಗೆ ಮಾಡ್ಬೇಕಾದ್ರೆ ಕಿಚನ್ ಅಲ್ಲಿ ಯೂಸ್ ಮಾಡ್ತಾರೆ. ಏನ್ ಹೇಳು?
ಏನ್ ಗುರು ಇದು ಒಗಟು? ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಅಜ್ಜಿದು ರೌಂಡ್ ಅಜ್ಜೊಂದು ಉದ್ದ ಕಿಚನ್ಯಾಗ ಹೆಂಗ ಅಂದ್ರೆ ಕಿತ್ಕೊಂಬಂದೇನ? ನಂಗೇನೋ ಡಬಲ್ ಮೀನಿಂಗ್ ಬರಕ್ ಕುಂತವ್ರಿ. ಆನ್ಸರ್ ನಿಮಗೇನೋ ಗೊತ್ತಿದ್ರೆ ಒಂದೊಂದು ಕಮೆಂಟ್ ಮಾಡ್ರಿ. ನಮಗೆಲ್ಲ ಗೊತ್ತಾಗೋಯ್ತು. ಇದ್ಯಾವುದೋ ಮೋಸ್ಟ್ಲಿ ಹೊಸ ಟ್ರೆಂಡ್ ಅಂತ ಕಾಣಿಸುತ್ತೆ ನೋಡ್ರಿ. ಅವನೊಂದು ಒಳಗ್ ಚಡ್ಡಿ ಹಾಕಿದೀನಿಲ್ಲ ಅಂತ ತೋರ್ಸೋ ಟ್ರೆಂಡ್ ಇದು. ಅವಳು ಮೇನ್ ಇಂಟೆನ್ಷನ್ ಬಂದ್ಬಿಟ್ಟು ಒಳಗ್ ಹಾಕಿರೋದನ್ನ ತೋರ್ಸೋದೆ. ಯಾಕಂದ್ರೆ ನೋಡ್ರಿ ದೂರ ನಿಂತ್ಕೊಂಡು ಕಾಲೆತ್ತಿ ಯಾವ ತರ ಮಾಡಿ ತೋರಿಸ್ತಿದ್ದಾಳಂತ. ಮುಂದಿರೋ ನಾಯಿ ನೋಡ್ರಿ ಹೀಟ್ ಜಾಸ್ತಿ ಆಗಿ ಅವಳು ಹಿಂದೆನೆ ಹೋಗ್ಬಿಡ್ತು ಸೀದಾ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಈ ವಿಡಿಯೋದಲ್ಲಿ ಇರೋಳ್ನ ಎಲ್ಲೋ ನೋಡಿದೀನಂತ ಕನ್ಫ್ಯೂಸ್ ಆಗ್ತೈತಾ? ಅವಳು ಬೇರೆ ಯಾರು ಅಲ್ಲ, ಇವಳೆ. ಕೇಳಿದೀನಿ ಏನಂತ? ಆಂಟೀಸ್ಗಳಿಗೆ ಯಂಗ್ ಆಗಿರೋ ಬುಲ್ಸ್ ಬೇಕಂತೆ, ಓ ಹುಡುಗಿರಿಗೆ ಓಲ್ಡ್ ಆಗಿರೋ ಅಂಕುಲ್ಸ್ ಬೇಕಂತೆ. ಯಾಕಿಂಗೆ? ಒಂದು ಕ್ವಶನಿಗೆ ಆನ್ಸರು ಇವ್ರಿಗೆ ಕೇಳು. ನೇಪಾಳ ನಗರದ ಬೀದಿಯಲ್ಲಿ ಇನ್ನೂ ಒಂದು ಕ್ವಶನಿಗೆ ಆನ್ಸರು ಇವ್ರಿಗೆ ಕೇಳು. ಆಸ್ ಸಿಂಪಲ್ ಆಸ್ ದಟ್. ನಿನ್ ಕ್ವಶನಿಗೆ ಎಕ್ಸಾಕ್ಟ್ ಆನ್ಸರ್ ಸಿಗುತ್ತಾ? ಗಾಟ್ ಇಟ್? ಪಾಪ ಅನ್ಸುತ್ತೆ ನಮ್ ಹುಡುಗರ ಸ್ಥಿತಿ ನೋಡಿದ್ರೆ. ಏನು ಮಾಡಕ್ ಆಗಲ್ಲ, ಎಲ್ಲ ಅವನಿಚ್ಛೆ. ನಮಗೂ ಒಂದಿನ ಟೈಮ್ ಬರುತ್ತಂತ ನಾವು ಸುಮ್ನೆ ಇರೋದಷ್ಟೇ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಸೊ ನೋಡಿದ್ರಲ್ಲ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅನ್ಕೊಂತೀನಿ. ಮತ್ತೆ ಇದೇ ತರ ನೆಕ್ಸ್ಟ್ ಇನ್ನೇನು ಹೊಸ್ತಾಗಿ ತರಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್, ಲೈಕ್, ಕಮೆಂಟ್ ಎಲ್ಲ ಮಾಡ್ರಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಶಕೀಲ್ ಜಗ್ಗ ಹಾಯ್ ಹೀರೋ ಅಂದ ಅವನು. ಹೌದು, ನಾನು ಹೀರೋನ ಕಣೋ. ಶಕೀಲ್ ಜಗ್ಗ ನಿನಗೆ ಯಾರೋ ಪಕ್ಕದ ಮನೆಯವ್ರು ಯಾರೋ ಹೊಡೆದಿದ್ರಂತಲ್ಲ. ಹಂಗೆಲ್ಲ ಹೋಗ್ಬೇಡ, ಯಾರ್ದು ಸುದ್ದಿ